ಇವಾಗ ಎಷ್ಟು ನಿಮಗೆ? ಸರ್ ಈಗ 41 ವರ್ಷ ಸರ್. ಅಬ್ಬಾ ಇಲ್ಲಿ ತಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಶುಗರ್ ಸ್ವಲ್ಪ ಬಂದೈತೆ, ಏನು ಮಾಡೋದು? ನಮ್ಮ ಮಕ್ಕಳಿಗೆ, ನಮ್ಮ ಸ್ಟೂಡೆಂಟ್ಗಳಿಗೆ ಅಂದರೆ ನಮ್ಮ ಸ್ನೇಹಿತರಿಗೆಲ್ಲ ಏನು ಹೇಳ್ತೀರಾ ಸರ್ ತಾವು ಏಕಲವ್ಯದಲ್ಲಿದ್ದಂಥ ಮಕ್ಕಳು? ಈಗ ಎಲ್ಲ ಮಕ್ಕಳು ಕೂಡ, ಜಗತ್ತಿನ ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಅದಕ್ಕೆ ಮಕ್ಕಳೇ ಮನೆಗೆ ದೀಪ ಅಂತ ಬರ್ತಿದ್ರು. ಶಾಲೆಯೇ ಮಕ್ಕಳಿಗೂ ದೀಪ ಇದ್ದಂಗೆ, ಜಗತ್ತಿನ ಎಲ್ಲ ಮಕ್ಕಳಿಗೂ ದೀಪದಂತ ಉರಿಬೇಕು ಅವರು. ನೀವು ಮಾತ್ರ ಒಂದು ಬ್ಯಾಚಿನ ಮಕ್ಕಳು ಮಾತ್ರ ಸಿಕ್ಬಿಟ್ರಿ. ಹಾಂ ಸರ್. ಬೇರೆ ಬ್ಯಾಚಿನ ಮಕ್ಕಳು ಸಿಗಲಿಲ್ಲ. ಮತ್ತು ತಿಪ್ಪೇಶ್, ಮಂಜು, ಅವ್ರಿಗೆಲ್ಲ ಶುಭಾಶಯಗಳಿಗೆಲ್ಲ ಹೇಳಿ ಮತ್ತೆ ಭೇಟಿ ಆಗೋಣ. ತುಮಕೂರಲ್ಲೇ ಸೇರಿ ಒಂದು ಸಭೆ. ಆಯ್ತು ಸರ್, ಆಯ್ತು ಸರ್. ನಮ್ಮ ಜಾಗದಲ್ಲೇ ಇಲ್ಲಿ ಸೇರೋಣ. ತುಂಬ ಜನ ನಿಮ್ಮನ್ನು ಕಾರ್ಯಕ್ರಮದಲ್ಲಿ ಭಾಳ ಜನ ಕೇಳಿದ್ರು. ಖಂಡಿತ ಕೇಳಬೇಕು. ನಮ್ಮ ಸ್ನೇಹಿತರೆಲ್ಲ ನಿಮ್ಮನ್ನು ಭಾಳ ಇಲ್ಲ, ನಾನು ಎಂಗೇಜ್ ಆಗಿಬಿಟ್ಟಿದ್ದೀನಿ. ನನಗೂ ಅಲ್ಲಿ ಕಾರ್ಯಕ್ರಮದಲ್ಲಿ ಇರಂಗೆ ಆಗಲಿಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೀವು ಬೇರೆ ಫೋನ್ ಮಾಡಿದ್ರಲ್ಲ, ಮನಸ್ಸೆಲ್ಲ ಅಲ್ಲಿ, ಇಲ್ಲಿ ದೇಹ ಮಾತ್ರ ಇಲ್ಲಿ. ಅದು ತಮಗೊಂದು ವಿಡಿಯೋ ಹಾಕಿದ್ದೆ ಸರ್, ನಮ್ಮದು ನಿಸರ್ಗ. ಇಲ್ಲ, ನಮ್ದು ಏನೋ ಸ್ವಲ್ಪ ಅದು ಕೆಟ್ಟಿದೆ. ಹಾಂ ಸರ್, ಒಳ್ಳೇದಾಗಲಿ. ತೋರಿಸ್ತೀನಿ ಸರ್ ಈಗ. ಓಕೆ, ಎಲ್ಲ ಫ್ರೆಂಡ್ಸಿಗೆ ಎಲ್ರಿಗೂ ಶುಭಾಶಯಗಳು, ದಸರಾ ಶುಭಾಶಯಗಳು. ನೋಡ್ರಿ, ನಮ್ಮ ಬಾಲ ಸರ್ ಸಿಕ್ಕಿದ್ದಾರೆ ನಮಗೆ ತುಮಕೂರಲ್ಲಿ. ನಾನು ವಾರದಿಂದ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ, ಹಂಗಾಗಿ ಇವತ್ತು ಅವ್ರು ನೋಡೋ ಅಂಥ ಪುಣ್ಯ ನಮಗೆ ಸಿಕ್ಕಿದೆ. ಸದಾ ಹಿಂಗೆ ನಮಗೆ ಅವಕಾಶಗಳು ಸಿಗ್ತಾ ಇರಲಿ ಅಂತೇಳಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೆ.